ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ವಿಶೇಷ ಏನಪ್ಪಾ ಅಂತಂದ್ರೆ ನೈಟ್ ಔಟ್ ಹೊಟ್ಟಿದ್ದೀವಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅಂಡ್ ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂತಾನು ನಿಮಗೆ ತೋರಿಸ್ತೀನಿ ಅಂಡ್ ಎಲ್ಲಿಗೆ ಹೊರಟಿದ್ದೀವಿ ಅಂತಾನು ಹೇಳ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇಲ್ಲಿ ನೋಡಿ ರಘು ಇದ್ದಾನೆ. ಸೊ ಈಗ ಅವನ ಜೊತೆ ಹೊರಟಿದ್ದೀವಿ ಅಂಡ್ ಇಲ್ಲೊಬ್ರು ಇದ್ದಾರೆ ಸೆಲೆಬ್ರಿಟಿ. ನೋಡಿ ಸೆಲೆಬ್ರಿಟಿ, ಅವರು ಕಾರ್ ಓನರು, ನಮ್ಮಿಬ್ರು, ಒಬ್ರು ಕಂಡಕ್ಟರ್ ಒಬ್ರು ಡ್ರೈವರು. ನಾನು ಕ್ಲೀನರ್, ಕಾರ್ಗೆ ಕಂಡಕ್ಟರ್ ಇಟ್ಕೊಂಡಿದ್ದಾನೆ ನೋಡಿ. ಸೊ ಲೈಟಾಗಿ ಮಳೆ ಬರ್ತಾ ಇದೆ. ಮಳೆ ಜೋರಾಗಿ ಬಂದ್ರೂ ಇನ್ನೂ ಮಜಾ ಇರುತ್ತೆ. ನಮ್ಗೇನೋ ಮಜಾ, ಪಾಪ ಓಡ್ಸೋರು ಸ್ವಲ್ಪ ಆಗ್ಬೋದು. ಮಜಾ ಕಾರ್ ಓಡ್ಸಕ್ಕೆ ಮಳೆ ಇದ್ರೆ ಸೂಪರ್. ಎಸ್, ನಾವೀಗ ಹೋಗ್ತಾ ಇರೋ ಜಾಗದಲ್ಲಿ 12 ಗಂಟೆಗೆ ಬಿರಿಯಾನಿ ಸಿಗುತ್ತೆ. ಮಿಡ್ ನೈಟ್ 12 ಗಂಟೆಗೆ. ಅದಕ್ಕೆ ಈಗ ಟೈಮ್ ಒಂದು 10 ಗಂಟೆ ಆಗಿದೆ. ಹೊರಟಿದ್ದೀವಿ, ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ ಅಂತ. ಸೊ ನಾನು ನೈಟ್ ಔಟ್ ಎಲ್ಲ ಯೂಶಲಿ ಹೋಗಲ್ಲ, ಯಾವಾಗ ಅಪರೂಪ ಹೋಗೋದು. ಆ್ಯಂಡ್ ರೀಸೆಂಟಾಗಿ ಮೈಸೂರಲ್ಲಿ ಹೋಗಿದ್ದಷ್ಟೇ. ಅದು ಬಿಟ್ಟರೆ ಇವಾಗ ಬೆಂಗಳೂರಲ್ಲಿ ಹೊರಟಿದ್ದೀವಿ. ನೋಡೋಣ ಈ ವ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ. ಬಟ್ ಪಕ್ಕಾ ಫನ್ ಆಗೋಂತ ಇರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಗೈಸ್. ನೋಡಿ 10 ಗಂಟೆ ಆಗಿದೆ. ಇದೇ ಟೈಮ್ ಬೇರೆ ಊರಲ್ಲಿ ಆಗಿದ್ದಿದ್ರೆ ಇವಾಗ ನೋಡಿ ಇಲ್ಲ, ಇನ್ನು ಜನರೆಲ್ಲ ಓಡಾಡ್ತಾ ಇದ್ದಾರೆ. ಸೊ ಆದರೂ ಇದನ್ನು ನಮಗೆ ಕಮ್ಮಿ ಅಂತ ಫೀಲ್ ಆಗುತ್ತೆ. ಬಟ್ ಬೇರೆ ಊರವ್ರಿಗೆ ಏನು ಗುರು ಇನ್ನೂ ಇಷ್ಟು ಜನ ಅವ್ರೆ ಅಂತ ಅನಿಸುತ್ತೆ. ಇದು KLM ಮಾಲ್ ಲೈಟ್ ಹಾಕಿರೋರು, ಬಟ್ ಆಫ್ ಮಾಡಿಬಿಟ್ಟವ್ರೆ. 6ಗೆ ಹಾಕ್ತಾರೆ. ಸೊ ಈಗ ಹೊರಟಿದ್ದೀವಿ ಆನ್ ದ ವೇ. ಈಗ ನಿಮ್ಗೆ ಹೋಗ್ತಾ ಒಳ್ಳೊಳ್ಳೆ ಸ್ಟೋರಿಗಳನ್ನ ಹೇಳೋ ಪ್ಲಾನ್. ಸ್ಟೋರಿ ಅಂದರೆ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳೋ ಪ್ಲಾನ್ ಇದೆ. ನೋಡೋಣ. ಯೂಶಲಿ ನಾವು ನೈಟ್ ಹೊತ್ತು ಎಲ್ಲಾದರೂ ಕಾರಲ್ಲಿ ಹೋದರೆ ಜಾಸ್ತಿ ಮಾತಾಡೋದೇ ಈ ಹಾರರ್ ಸ್ಟೋರಿ ಬಗ್ಗೆ. ಅಂದರೆ ನಮ್ದೇನಾದ್ರೂ ಒಂದು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಅಂದರೆ ಬೇರೆ ಏನೇನೋ ಮಾತಾಡ್ತಾ ಇರ್ತೀವಿ. ಹಂಗೋ ಈ ದೇವದ ಸ್ಟೋರಿಗಳಿಗೆ ಬಂದ್ಬಿಡ್ತೀವಿ. ನೀವು ಅಷ್ಟೇ, ತುಂಬ ಜನ ಬಾಯ್ಸ್ ಎಲ್ಲ ಸೇರಿದಾಗ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಸೊ ಇವತ್ತು ಅದೇ ಥರ ಎಲ್ರದ್ದು ಏನಾದ್ರು ಚಿಕ್ಕ ಎಕ್ಸ್ಪೀರಿಯನ್ಸ್ ಕೇಳೋಣ. ಆ್ಯಂಡ್ ರಘುದೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಇವಕ್ಕೆ ಹಾರರ್ ಮೂವಿ ನೋಡೋದು ಇಷ್ಟ. ನೈಟೇ ಇಷ್ಟ ನನಗೆ. ನೈಟೇ ಇಷ್ಟ. ಇವಾಗ ನೋಡಿ ಹೇಳ್ತಾನೆ ರಘು ಕತೆ. ಹೆಂಗೆ ರಘು? ನಿಮ್ ಮುಂದೆ ನೋಡ್ಕೊಂಡು ನನಗೆ ಆರಾಮಾಗಿ ನೈಟ್ ಹಾರರ್ ಮೂವಿ ನೋಡ್ಬೇಕಂದ್ರೆ ಸಖತ್ ಇಷ್ಟ. ಆದ್ರೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಏನ್ಗೆ? ನನ್ನ ಮನೆ ಹತ್ರನೇ ಬಂದು ಪಿಕ್ ಮಾಡಬೇಕು, ಅರ್ಥ ಆಯ್ತಾ? ನೆಕ್ಸ್ಟ್ ಮೂವಿ ಎಲ್ಲ ಆದ್ಮೇಲೆ ನಮ್ಮ ಮನೆ ಡೋರ್ ಹತ್ರ ನಮ್ಮ ಮನೆಯವ್ರು ಓಪನ್ ಮಾಡೋವರೆಗೂ ಅಲ್ಲೇ ಇದ್ದು ಮನೆ ಒಳಗನೆ ನಾನು ಡ್ರಾಪ್ ಮಾಡಿ ಹೋಗ್ಬೇಕು. ಸೊ ಹಂಗಿದ್ರೆ ಮಾತ್ರ ನಾನು ಫಿಲಮ್ಗೆ ಹೋಗೋದು. ಆಮೇಲೆ ಲೈಟ್ ಹಾಕೊಂಡೆ ನಾನು ಮಲ್ಕೊಳೋದು. ಓಹೋ, ಹಿಂಗೆ ವಿಷಯ. ಯಾಕಂದ್ರೆ ದೆವ್ವಗಳೆಲ್ಲ ಮನೆಗೆ ಕರ್ಕೊಂಡು ಹೋಗಿರ್ತೀನಿ ನಾನು. ಸೊ ಅವುಗಳಿಗೆಲ್ಲ ಪಾಪ ಇನ್ನ ಕತೆಗಳು ಹೇಳಿ ಊಟ ಗೀಟ ಮಾಡಿಸಿ ಮನೆಯಲ್ಲಿ. ಸೊ ಅದಕ್ಕೆ ನೈಟೆಲ್ಲ ಲೈಟ್ ಹಾಕೊಂಡೇ ಮಲ್ಗೋದು ನಾನು. ಹಿಂಗಿರ್ಬೇಕಾದ್ರೆ ಏನಕ್ಕೆ ನೋಡ್ಬೇಕು ಅಂತ ಇಷ್ಟ ಅಲ್ಲ ನಂಗೆ ದೆವ್ವ. ನಾನು ಲೈಟ್ ನೋಡ್ತೀನಲ್ಲ ಕೆಲವು ಸತಿ, ಒಬ್ಬನೇ ಮೊಬೈಲಲ್ಲೆಲ್ಲ ನೋಡ್ತೀನಿ. ಆದ್ರೆ ಲೈಟ್ ಎಲ್ಲ ಹಾಕೊಂಡು ಮಲ್ಕೊಳೋದು ನಾನು. 1 ವೀಕ್, 1 ಡೇ 2 ಡೇ ಎಲ್ಲ 1 ವೀಕ್. ದೆವ್ವದ ಫಿಲಮ್ ನೋಡಕ್ ಇಷ್ಟ, ಆಮೇಲೆ ಕಷ್ಟ. ನಂಗೆ ದೆವ್ವ ಅಂದ್ರೆ ಹೆವಿ ಭಯ. ಓಕೆ. ಅಂಡ್ ಗೈಸ್ ನೋಡಿ ಇಲ್ಲಿ ಏನು ಟ್ರಾಫಿಕ್, ಯಪ್ಪ ತಲೆ ಕೆಟ್ಟೋಗ್ಬಿಡುತ್ತೆ. ಲೇಟ್ ನೈಟ್ ಹೋದ್ರೆ ಟ್ರಾಫಿಕ್ ಇರಲ್ಲ ಅಂತ ಅನ್ಕೊಂಡ್ರೆ ಈಗ ಬೆಂಗಳೂರಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ಟ್ರಾಫಿಕ್ ಇರುತ್ತೆ. ನೈಟ್ ಔಟ್ ವಿತ್ ಟ್ರಾಫಿಕ್ ಔಟ್. ಈಗ ರಘು ಹೇಳಿದಾರ ಅದೇ ತರ ನಂದೊಂದು ಸ್ಟೋರಿ ಏನಪ್ಪಾ ಅಂತಂದ್ರೆ, ಈ ಶಿವಲಿಂಗ ಮೂವಿಗೆ ಹೋಗ್ಬಿಟ್ಟಿದೆ. ಅದು ಒಬ್ನೇ ಹೋಗ್ಬಿಟ್ಟಿದ್ದೆ. ನನ್ಗೇನ್ ಗೊತ್ತದು, ಶಿವಲಿಂಗ ಮೂವಿ ಬಂದ್ಬಿಟ್ಟು ದೇವದ್ ಫಿಲಮ್ ಅಂತ ಐಡಿಯಾ ಇಲ್ಲ ನನಗೆ. ಟ್ರೇಲರ್ ಏನು ನೋಡಿಲ್ಲ, ಹೋಗ್ಬಿಟ್ಟಿದ್ದೀನಿ ಏನೋ ಇನ್ವೆಸ್ಟಿಗೇಷನ್ ತರ ಇರುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಇದು ದೇವದ್ ಫಿಲಮ್ ಅಂದ್ಬಿಟ್ಟು. ಅದ್ರಲ್ಲೊಂದು ಸೀನ್ ಬರುತ್ತೆ ನೋಡಿ, ಅದೊಂದು ಶಿವಣ್ಣ ಎಲ್ಲ ಆಚೆ ಹೋಗಿರ್ತಾರೆ, ಮತ್ತೆ ರಿಟರ್ನ್ ಬಂದಾಗ ಅವ್ರ ಹೆಂಡತಿಗೆ ಏನೋ ದೆವ್ವ ಇಟ್ಕೊಂಡಿರುತ್ತಲ್ಲ, ಆ ರಿವೀಲಿಂಗ್ ಫ್ಯಾಕ್ಟರ್ ಇರುತ್ತಲ್ಲ ದೆವ್ವ ಇಟ್ಕೊಂಡಿದೆ ಅಂತ. ಅದಂತೂ ನೆಕ್ಸ್ಟ್ ಲೆವೆಲ್, ಸರಿಯಾಗಿ ಭಯ ಆಗೋಯ್ತು. ಅದಾದ್ಮೇಲೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ನೈಟ್ ಶಿಫ್ಟು. 1 ಗಂಟೆಗೆ ಲಾಗೌಟು. ಅಲ್ಲಿಂದ ನಮ್ಮ ಫ್ರೆಂಡ್ ಒಬ್ರು ಏನು ಮಾಡೋರು, ಒಂದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರಕ್ಕೆ, ನಮ್ಮ ಮನೆಯಿಂದ ಸ್ವಲ್ಪ ದೂರದವರೆಗೂ ಡ್ರಾಪ್ ಮಾಡೋರು. ಆ ಡ್ರಾಪ್ ಮಾಡಾದ್ಮೇಲೆ ಅಲ್ಲಿಂದ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ ನಡ್ಕೊಂಬರ್ಬೇಕಾಯ್ತು ನಮ್ಮ ಮನೆಗೆ ಬರೋದಕ್ಕೆ. ಸೊ ಆ ನಡ್ಕೊಂಬರೋ ಗ್ಯಾಪಲ್ಲಿ ಆ ಶಿವಲಿಂಗ ಮೂವಿ ನೋಡಿದ್ದು 1 ವಾರ ಅನುಭವಿಸಿದ್ದೀನಿ. ಏನೋ ಒಂಥರ ನನ್ನ ಹೆಜ್ಜೆ ಸೌಂಡ್ ಕೇಳಿದ್ರೆ ನನಗೆ ಭಯ ಆಗೋದು. ಹಿಂದೆ ಯಾರೋ ನಡ್ಕೊಂಬರ್ತಾರೆ, ಇದೇ ಪಕ್ಕ 100% ಯಾರೋ ನಡ್ಕೊಂಬರ್ತಾವ್ರೆ. ಆಮೇಲೆ ಹಿಂದೆ ಸಡನ್ ಆಗಿ ತಿರ್ಗಿ ನೋಡೋದು. ಅದು ಅಲ್ಲದೆ ನಾನು ಬರೋ ಜಾಗದಲ್ಲಿ ಲೈಕ್ ಮುಸ್ಲಿಂ ಏರಿಯಾ ದಾಟ್ಕೊಂಡು ಬರ್ಬೇಕಲ್ಲಿ. ಅಲ್ಲಿ ತುಂಬ ಸ್ವಲ್ಪ ಜನ ಮುಸ್ಲಿಮ್ಸ್ ಎಲ್ಲ ಇದ್ದಾರೆ. ಅದು ನಾನು ನೋಡಿದ ಸಿನಿಮಾ ಬೇರೆ, ಶಿವಲಿಂಗದಲ್ಲಿ ಅದೊಂದು ಮುಸ್ಲಿಂ ದೇವದ ಕ್ಯಾರೆಕ್ಟರ್ ಇರ್ತದೆ. ಅದು ಕನೆಕ್ಟ್ ಆಗ್ಬಿಟ್ಟು ಸರಿಯಾದ ಭಯಂಕರ 1 ವಾರ ಮಾತ್ರ ಸಖತ್ ಒಂಥರ ಭಯದ ಎಕ್ಸ್ಪೀರಿಯನ್ಸು. ರಘು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ನನಗೂ ಅದೇ ನೆನಪಾಗುತ್ತೆ. ಇದೆಲ್ಲ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಹಿಂದೆ ಇದನ್ನು ನೋಡಿ, ಒಬ್ಬ ದೆವ್ವನ ನೋಡಿರೋ ಭೂಪ. ಏನಪ್ಪ ನಿನ್ನ ಪ್ರತಾಪ? ನೋಡಿದೀನಪ್ಪ.
ಅದು ನೆನ್ಸ್ಕೊಂಡ್ರೆ ಇವಾಗ ನನಗೆ ಮೈಯಲ್ಲಿ ಗೂಸ್ ಬಂಪ್ಸ್ ಬರುತ್ತೆ. ಎಸ್ ಬರುತ್ತೆ, ಬಟ್ ನಾನು ಜಾಸ್ತಿ ನೈಟಲ್ಲೆಲ್ಲ ಹೋಗಲ್ಲ. ದೇವ್ದ ಫಿಲಮ್ ಒಬ್ಬನೆಲ್ಲ ನೋಡಲ್ಲ ನಾನು. ಇವೆನ್ನು ನಾನು ಮಲಗಿದ್ರೆ ನನ್ನ ಅಕ್ಕಪಕ್ಕ ನಮ್ಮ ಅಪ್ಪ ಅಮ್ಮನೆಲ್ಲ ನೀನ್ ಯಾರು ಇರ್ಬೇಕು. ಒಬ್ಬನೇ ರೂಮಲ್ಲಿ ಮಲಗಬೇಕಂತಂದ್ರೆ ನನಗೆ ಏನೇನೋ ಇಮ್ಯಾಜಿನೇಷನ್, ತಿಕ್ಕಲ್ ಔಟ್ ಆಫ್ ದಿ ಬಾಕ್ಸ್ ಇಮ್ಯಾಜಿನೇಷನ್ ಬರುತ್ತೆ. ಅದಕ್ಕೆ ನನ್ನ ಜೊತೆಗೆ ಯಾರು ಇರ್ಬೇಕು. ಒಬ್ಬನೇ ಅಂತೂ ಮಲಗೋ ಸೀನೇ ಇಲ್ಲ ನನ್ನ ಹತ್ರ. ಇಷ್ಟೆಲ್ಲ ಭಯ ಇಟ್ಕೊಂಡು ಗೋಸ್ಟ್ ಹಂಟಿಂಗು ಅನ್ಕೊಂಡು ಹೋಗಿದ್ಯಲ್ಲ ನೀನು ಏನ್ ಹೇಳ್ಬೇಕು ನಿನ್ಗೆ? ಅಲ್ಲ ನಾನು ಇನ್ನೇನ್ ಗೊತ್ತಾ, ಒಂದು ಡೈಲಾಗ್ ಹೊಡೆದೆ, ಗೋಸ್ಟ್ ನಾ ಊಸ್ಟ್ ಮಾಡ್ತೀನಿ ಅನ್ಬಿಟ್ಟು ನಾವೇ ಊಸ್ಟ್ ಎಲ್ಲಾರು ಊಸ್ಟ್ ಆಗಿ ಓಡ್ ಬಂದೆ ಅಷ್ಟೇ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ನಿಕ್ಕೆ. ಹೌದಾ? ಅಂದ್ರೆ ನಮ್ಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಕ್ ಬಂದಿಲ್ಲ, ನಮ್ಗೆ ಹೊಸದು ಗೊತ್ತಿಲ್ಲ ಹೆಂಗ್ ಮಾಡ್ಬೇಕಂತ. ಕ್ಯಾಪ್ಚರ್ ಮಾಡಕ್ ಬಂದಿಲ್ಲ. ಬಟ್ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಇವನು ಯಾವ್ದೋ ವಿಡಿಯೋಗಳು ನೋಡ್ಬಿಟ್ಟವನೆ ಡೋರ್ ಓಪನ್ ಮಾಡುದು. ಓ ಏನದು, ಮೈ ಗಾಡ್, ಅದೇನದು ಅಲ್ಲ, ಅದು ಮದರ್ ಪ್ರಾಮಿಸ್, ಅದು ಫ್ಯಾಕ್ಟ್. ಅದು ನಮ್ಗೆ ನೋಡಿದ್ರೆ ಆ ವಿಡಿಯೋ ಹಂಗೆ ಇತ್ತದು. ನನಗೆ ಗಾಯ್ಸ್ ಅದು ವಿಡಿಯೋ ನೋಡಿದ್ರೆ ಗೊತ್ತಿಲ್ಲ. ನಾವ್ ಸುಮ್ನೆ ಅದು 4 ಚೌಕ ತರ ಇರುತ್ತೆ ಬಾಗ್ಲು, ಲೈಕ್ ಮನೆ ಅನ್ಬಿಟ್ಟು ತೆಗ್ದಿದ್ದು. ಅದ್ ನೋಡಿದ್ರೆ ಹಿಂಗೊಂದ್ ಮನೆ ನನ್ಗೆ ಕಣ್ಣು ತಿಮ್ ಅನ್ಬಿಡ್ತು. ಒಂದು ಟೋಟಲ್ ಎಷ್ಟದು 100 ಅಡಿ ಒಳಗಡೆ ಮೇಲೆ ಸ್ವಂತ ನೋಡಿದ್ರೆ ಒಳಗಡೆ ಹಂಗೆ ಕಾಣಿಸ್ಕೊಂಡು ಹೋಗ್ತಾನೆ ಐತೆ. ಅಲ್ಲೊಬ್ಬ ಯಾರನ್ನ ಇಬ್ರು ಹೋಗಿದ್ರೆ ನಾವಿಬ್ರು ಸ್ಪಾಟ್ ಹೋಗಿದ್ರೆ ಪೂರ್ವ ಪಶ್ಚಿಮ ಯಾವ ಕಡೆ ಎಲ್ಲಾರ ಸೊತ್ಕಿದ್ದೋಗ್ಬಿಡ್ತಿದ್ರಿ. ಅಲ್ಲ ಮಚ್ಚ, ಅಲ್ಲಿ ಯಾರು ಒಬ್ರು ಏನಕ್ಕಾರ ಎಣ್ಣೆ ಹೊಡಿಯಕ್ಕೆ ಬಂದಿರ್ಬೇಕಾಯ್ತು. ಅವ್ರು ಏನಾದ್ರು ಸುಮ್ನೆ ನಿಂತ್ಕೊಬೇಕಾಯ್ತು ನಿಮ್ ಕಥೆ ನೋಡ್ಬೇಕು. ಸೇರ್ಸಿರ್ತೀನಿ ಗೋಸ್ಟ್ ಹಂಟಿಂಗ್ ಕತ್ಲೆ ಪತ್ಲೆ ಎಲ್ಲ ಐತದ, ಮನುಷ್ಯನ್ ಸೈಕ್ ಮಾಡಕ್ ಬಿಡುತ್ತೆ, ಬ್ರೈನ್ ಡೆಡ್ ಆಗ್ಬಿಡುತ್ತೆ, ಟೆನ್ಷನ್ ಆಗ್ಬಿಟ್ರೆ. ಅಲ್ಲೆಲ್ಲ ಕಂಪ್ಲೀಟ್ ನೆಗೆಟಿವ್ ವೈಬ್ಸ್ ಇರುತ್ತೋ, ಅದು ನಿಮ್ಗೆ ಸೆಟ್ ಆಗಲ್ಲ. ಅಲ್ಲಿ ಏನ್ ಗೊತ್ತಾ ಗೈಸ್, ಯಾರೋ ನಮ್ಮನ್ನ ವಾಚ್ ಮಾಡ್ತವ್ರೆ, ಯಾರೋ ಅವ್ರೆ ಅಲ್ಲಿ ನಮ್ಗೆ ಅಲ್ಲಲ್ಲ ಮಚ್ಚ, ಎವ್ವಿ ಭಯ ಪಡ್ಸೋ ಇದೇನು ಗೊತ್ತಾ, ಸೈಲೆನ್ಸ್. ಯಾರಾದ್ರೂ ಮಾತಾಡ್ತಾ ಇದ್ರೆ ಭಯ ಆಗಲ್ಲ, ಸೈಲೆಂಟ್ ಆಗಿ ತಕ್ಷಣ ಯಾರ ಪಕ್ಕದಲ್ಲಿ ಬಂದಿರೋ ಫೀಲು. ಯಾರೋ ಹಿಂಗೆ ನಮ್ಮನ್ನ ಹಿಂಗೆ ಪ್ರೊಟೆಕ್ಟ್ ಮಾಡತ್ತಾರ, ಹಿಂಗೆ ಇಟ್ಕೊಳತ್ತಾರ. ಅದಕ್ಕನ್ನ ಇವಿ ಇನ್ನೇನು ಯಾರು ಗೊತ್ತಾ, ಲಾಸ್ಟ್ ಅಲ್ಲಿ ಬರ್ತಾ ಇದ್ದಿದ್ದೆ ನಾನು. ಏನೋ ಒಂಥರ ಲಾಸ್ಟ್ ಅಲ್ಲಿ ಇವರೆಲ್ಲ ಮುಂದೆ ಹೋಗ್ತಾವ್ರೆ, ನಾನು ಲಾಸ್ಟ್ ಅಲ್ಲಿ ಬರ್ತಾ ಇರೋದು. ನನ್ಗೇನ್ ಗೊತ್ತಾ ಭಯ, ಮೂವಿಲಿ ಎಲ್ಕೊಂಡ್ಬಿಡ್ತದೆ ದೇವ ಹಿಂದ್ಗಡೆಯಿಂದ. ನನ್ನ ಹಂಗೇನ್ ಎಲ್ಕೊಂಡ್ಬಿಡ್ತಾ ಇದೆ ಅಂತ ನನಗ್ ಭಯ. ನಾನ್ ಸೇಫರ್ ಸೈಡ್ ಸೆಂಟ್ರಲ್ಲೇ ಇರ್ತಿದ್ದಲ್ಲ, ನನಗೆ ಮೀಟರ್ ಆಫ್. ಆಮೇಲೆ ಸುಮ್ಮನೆ ಗೈಸ್ ನೀವು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ನಾನು ಹೆಂಗೂ ಇರ್ತಾರಲ್ಲ. ಇನ್ಫಾರ್ಮೇಶನ್ ಇವತ್ತೇನ್ ಗೊತ್ತಾ, ಅಮಾವಾಸ್ಯೆ. ಇವತ್ತು ಹೋಗ್ಬಿಟ್ಟು ದೇವಗ್ಲ ಬಗ್ಗೆ ಮಾತಾಡ್ತಾ ಇದೀವಿ. ಮಚ್ಚ 2 ಸೀಟ್ ಖಾಲಿ ಐತೆ ಬ್ಯಾಕ್ ಸೈಡ್, ನೋಡೋ ಮಚ್ಚ ಬಂದು ಕುತ್ಕೊಂಡ್ಬಿಡೋರು ಇವಾಗ. ನಾವು ಬಂದಿರುವಂಥ ಜಾಗ ಬೆಂಗಳೂರು ಕೆಫೆ ಅಂತ. ಸೊ ಇಲ್ಲಿ ಮಿಡ್ ನೈಟ್ಗೆ ನಿಮಗೆ ಬಿರಿಯಾನಿ ಸಿಗುತ್ತೆ. ಆ್ಯಂಡ್ ಅಟ್ ಪ್ರೆಸೆಂಟು ಆಫರ್ ಇದೆ, 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ. ಬಟ್ ಇಲ್ಲಿ ಡೇಟು 10th ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನು 15th ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನೋಡಿ, ಇದು ಇರೋದು ಮೆಟ್ರೋ ಇದೆಯಲ್ಲ, ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಒಂದು 100 ಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ಬಂದರೆ ನಿಮಗೆ ಬೆಂಗಳೂರು ಕೆಫೆ ಅಂತ ಸಿಗುತ್ತೆ. ಸೊ ಮಿಡ್ ನೈಟಲ್ಲಿ ಏನಾದರೂ ನೀವು ಬಿರಿಯಾನಿ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಈ ಜಾಗಕ್ಕೆ ಬನ್ನಿ, ಮಿಸ್ ಮಾಡಬೇಡಿ. ಈಗ ನಾವು ಬಿರಿಯಾನಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ಇವರಿಬ್ಬರದು ಇಲ್ಲಿ ವ್ಲಾಗಿಂಗ್ ನಡೀತಾ ಇದೆ. ಆ್ಯಂಡ್ ಇವನೇನೋ ಬಿರಿಯಾನಿ ಚಾಲೆಂಜ್ ಮಾಡ್ತಾನಂತೆ, ಅದನ್ನು ಇವನ್ ಚಾನಲಲ್ಲಿ ಚೆಕ್ ಮಾಡಿ. ಓಕೆನಾ? ಎಸ್ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ದಿ ಬೆಂಗಳೂರು ಕೆಫೆ ಅಂತ. ಆ್ಯಂಡ್ ಇಲ್ಲಿ ಕರ್ನಾಟಕ ಮ್ಯಾಪು ತುಂಬಾ ಚೆನ್ನಾಗಿದೆ. ಇದು ಈಗ ಬಿರಿಯಾನಿ ಸರ್ವ್ ಆಗ್ತಾ ಇದೆ, ಬಿಸಿ ಬಿಸಿ ಬಿರಿಯಾನಿ. ಇದು ಹೈದ್ರಾಬಾದಿ ಸ್ಟೈಲು. ಸೊ ನೋಡಿ, ರೆಡಿ ಆಗ್ತಾ ಇದೆ. ಆ್ಯಂಡ್ ಆಲ್ರೆಡಿ ನಾನು ತೊಗೊಂಡಿದ್ದೀನಿ. ಸೊ ಟೇಸ್ಟ್ ಮಾಡಬೇಕು ಹೆಂಗಿರುತ್ತೆ ಏನು ಅಂತ ನೋಡೋಣ. ಸೊ ಬೆಂಗಳೂರು ಕೆಫೆ, ದಿ ಬೆಂಗಳೂರು ಕೆಫೆ ಅಂತ ನೆನ್ಪಿಟ್ಕೊಡಿ. ನೋಡಿ, ನನ್ನ ಶಾರ್ಟ್ ಕಾಪಿ ಮಾಡ್ತಾವೆ ನೀವು. ಕಾಪಿ ಮಾಡ್ತಾವ್ ನೋಡಿ, ಇಲ್ಲಿ ಐಡಿಯಾ ಕೊಡ್ತಾವ್ರಿ ಇವರು. ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಆ್ಯಕ್ಚುಲಿ, ಹೈದ್ರಾಬಾದಿ ಸ್ಟೈಲು. ಯೂಶ್ವಲಿ ನನಗೆ ಇಷ್ಟ ಆಗುತ್ತೆ ಹೈದ್ರಾಬಾದ್ ಸ್ಟೈಲು. ಚೆನ್ನಾಗಿ ಒಳ್ಳೆ ಮಸಾಲೆ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಇಷ್ಟೊತ್ತಲ್ಲಿ ಬಿರಿಯಾನಿ ತಿಂತಿರೋದು ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಚಾಲೆಂಜ್ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. ಆಲ್ ದ ಬೆಸ್ಟ್. ಸೊ ಆಲ್ ದ ಬೆಸ್ಟ್. ಆ್ಯಂಡ್ ಇಲ್ಲಿ ಇವರು ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು KGF 3, ನಾವೇ ಜಡ್ಜ್ ಇವಾಗ. ನೆಕ್ಸ್ಟ್ KGF 3 ಕ್ಯಾಮ್ರಾಮ್ಯಾನ್ ಆಗಿ ಕಳಿಸ್ತಾ ಇದ್ದೀವಿ. ನೆಕ್ಸ್ಟ್ ನಾವೇ ಕಾಂಪಿಟೇಟರ್. ಓಕೆ. ಇವನು ಕಣ್ಣು ನೋಡ್ಬಿಟ್ಟು ತಪ್ಪು ತಿಳ್ಕೊಬೇಡಿ, ನಿದ್ದೆ ಕಣ್ಣದು. ಅವ್ರೇನೋ ತಿಳ್ಕೊಳ್ಳಲ್ಲ ಬಿಡ ಮಚ್ಚ. ಇವತ್ತೊಂದು ದಿವಸ ಈಸಿಯಾಗಿ ಇಟ್ಕೊ ಮಚ್ಚ. ಬಿರಿಯಾನಿ ಟೇಸ್ಟ್ ಮಾಡಿದಾಯಿತು, ಅದ್ರ ಜೊತೆ ಕಬಾಬ್ ಕೂಡ ಟೇಸ್ಟ್ ಮಾಡಿದ್ವಿ. ಟೇಸ್ಟು ಚೆನ್ನಾಗಿತ್ತು. ಇವರು ಚಾಲೆಂಜ್ ಮಾಡಿ ಸುಸ್ತಾಗ್ಬಿಟ್ಟವ್ರು ಪಾಪ.
ಮನೆ ಹೋಗಿ ನಿದ್ದೆ ಮಾಡಿದ್ರೆ ಸಾಕು. ನಾಳೆ ಬರುತ್ತೆ ಗೈಸ್ ಬ್ಲಾಗ್. ನಾಳೆ ಬ್ಲಾಗ್ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ಅಂಡ್ ರಘು ಜೊತೆ ಮಲ್ಲಿಕ ಬಿರಿಯಾನಿ ನೋಡಿದ್ರೆ ಅನೌನ್ಸ್ ಮಾಡಿದೀನಿ, ಸೊ ಅದು ಬರುತ್ತೆ. ನಿದ್ದೆಲ್ಲ ಗೈಸ್ ನಿಜ ತುಂಬಾ ನಿದ್ದೆ ಬರ್ತಿದೆ, ಕಣ್ಣು ನೋಡಿರ್ಬೋದು. ಈಗ ಹೇಳಿ ನೋಡಿದ್ರೆ ಏನೋ ನಾವೇನೋ ಕುಡಿದ್ಬಿಟ್ಟಿರೋ ಥರ ಹೇಳ್ತಾವೆ. ಹಂಗೆ ಅನ್ಕೋತಾರ ಅವರು. ಅದೇ ಯಾವುದೇ ರೀತಿ ನಮಗೆ ಅಭ್ಯಾಸ ಇಲ್ಲ. ಅದು ಈಗ ತಿಂದೆ ಹೆವಿ ಲೋಡ್ ಆಯಿತು. ಆ್ಯಂಡ್ ಟೈಮಿಗೆ ಆಲ್ಮೋಸ್ಟ್ 2:30 ಆಗ್ತಿದೆ. ಫುಲ್ ನಿದ್ದೆ ಮೂಡು. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇದ್ರ ಕಣ್ಣು ಕೆಂಪಾಗ್ಬಿಡೈತೆ. ಜಡ್ಜ್ ಮಾಡಕ್ಕೆ ಏನಾದ್ರು ಬರ್ತೀರಾ ನಮ್ದು ಜಡ್ಜ್? ಓಕೆ ಯಾವಾಗ ನಾವಿನ್ನ ಫಿಕ್ಸ್ ಆಗಿ ಓಕೆ ಅಲ್ಲೆಲ್ಲ ಓಕೆ ಗೈಸ್, ಇವರು ಫ್ಯಾನ್ಸ್ ಎಲ್ಲ ಬಂದ್ಬಿಡ್ತಾರೆ. ಅದಕ್ಕೆಲ್ಲ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಸಿ ನಾನು ಅಲ್ಲಿ ರೆಡಿ ಮಾಡಿಸ್ಬೇಕಲ್ಲ ಮಲ್ಲಿಗೆ ಆ ಕ್ರೌಡಲ್ಲಿ ಇವ್ರಿಗೆ ಫ್ಯಾನ್ಸ್ ಚಾಲೆಂಜ್ ಮಾಡ್ತಾರಂತೆ. ಅದಕ್ಕೆ ನಾನೇ ಸ್ವಲ್ಪ ಜಡ್ಜ್ಮೆಂಟ್ ಮಾಡ್ಬೇಕಂತೆ. ನೋಡೋಣ. ಆ್ಯಂಡ್ ದಿ ಬೆಂಗಳೂರು ಕೆಫೆಗೆ ವಿಸಿಟ್ ಮಾಡಿ. ಎಂಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಆ್ಯಂಡ್ ಗೂಗಲ್ ಮ್ಯಾಪಲ್ಲೂ ಲೊಕೇಶನ್ ಅವೈಲೇಬಲ್ ಇದೆ. ಆ್ಯಂಡ್ ಅಟ್ ಪ್ರೆಸೆಂಟು 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ ಇದೆ ಆಫರು. ಸೊ ವಿಸಿಟ್ ಮಾಡಿ ಆ್ಯಂಡ್ ಟೇಸ್ಟ್ ಮಾಡಿ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, ನಿದ್ದೆ ಬರ್ತೈತೆ. ಎಸ್ಕೇಪ್ ಆಗಂಗೆ ಹೊಟ್ಟೆ ಗಾಯ್ಸ್ ಇವರು ಬಿಟ್ಬಿಟ್ಟು. ಗಾಯ್ಸ್ ಇವನ್ ಕಾರ್ ಓಡಿಸ್ತವನೆ, ನಾನು ಮಾರ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟಾಗಿ ಓಡಿಸಪ್ಪ ಹೀರೋ, ನಿಧಾನಕ್ಕೆ ಆರಾಮಾಗಿ ಓಡಿಸು, ಏನು ಅರ್ಜೆಂಟ್ ಇಲ್ಲ. 2:45 ಮಧ್ಯರಾತ್ರಿ ಇವಾಗ ಇವನ್ ಕಾರ್ ಓಡಿಸ್ತಾವನೆ. ಯಾಕಂದ್ರೆ ನಮ್ಮಂತ ಎಲ್ಬೋರ್ಡ್ ಇವಾಗ ಇವಾಗ ಧೈರ್ಯವಾಗಿ ಏನಕ್ಕೆ ಕೊಟ್ಟಿರೋದು ನಾನು ಆಲ್ರೆಡಿ ಏನಕ್ಕೆ ಮುಗ್ದೋಗಿದೆ. ಓಕೆ ಗೈಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲಿ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ, ಓಕೆನಾ? ಮಳೆ ಬೇರೆ ಬರ್ತಾ ಇದೆ, ಬೇಗ ಮನೆಗೆ ಹೋಗ್ಬೇಕು. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.